ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತು ನಾನು ಪರ್ಪಲ್ ಮತ್ತು ಪಿಂಕ್ ಸ್ಯಾರಿಗೆ ಯಾವ ರೀತಿ ಕುಚ್ಚು ಹಾಕೋದು ಅಂತ ನೋಡೋಣ. ಅದಕ್ಕೆ ನನಗೆ ಈ ಥರ ವೈಟ್ ಡೋನಟ್ಸ್ ಬೇಕಾಗುತ್ತೆ. ನಾನಿಲ್ಲಿ ಯಾವಾಗಲೂ 6 ಎಳೆ ದಾರ ತೊಗೊತೀನಿ, ಆದರೆ ಇವತ್ತು ಮಾತ್ರ ನಾನು 7 ಎಳೆ ದಾರ ತೊಗೊಂಡಿದ್ದೀನಿ. ನೋಡಿ, ಫಸ್ಟು ಈ ರೀತಿ ತೊಗೊಂಡು ಇಲ್ಲಿ ಲಾಕ್ ಮಾಡಿ. ಇದಾದಮೇಲೆ ಇದು ಈ ಡೈರೆಕ್ಷನಲ್ಲಿ ಇಟ್ಕೊಂಡು ನೋಡಿ, ಇಲ್ಲಿದೆಯಲ್ಲ, ಇಲ್ಲಿಂದ ತೊಗೊಂಡು ಈ ರೀತಿ 1 ಮತ್ತು 2. ಸೊ ಇಲ್ಲಿ ನಾನು ಡಬಲ್ ಕ್ರೋಶೆಟ್ಸ್ ಮಾಡ್ತಿಲ್ಲ, ನೋಡ್ಬೋದು. ಸೊ ಈಗ ಫಸ್ಟು ನಾನು ಬೀಡ್ ಒಳಗಡೆಯಿಂದ ತೊಗೊಂಡು ಒಂದು ದಾರ ತೊಗೊಂಡು ಮತ್ತು ಇಲ್ಲಿ 1 ಸಲ ಅಲ್ಲ 2 ಸಲ ಲಾಕ್ ಮಾಡ್ತಿದ್ದೇವೆ. ಸೊ ಇಲ್ಲಿ ನಾನು ನೋಡ್ಬೋದು ನೀಡಲ್ ನಂಬರ್ 7 ತೊಗೊಂಡಿದ್ದೀನಿ, 0.95 mm. ಸೊ ಈಗ ನಾನಿಲ್ಲಿ 2 ಆಗಿದೆ, ಮತ್ತು ಈಗ 3, ಥರ ಡಬಲ್ ನಾಟ್ಸ್ ಹಾಕ್ಕೊತಾ ಹೋಗಬೇಕು. 25. ಸೊ 25 ಕಂಪ್ಲೀಟ್ ಆಗಿದೆ. ಸೊ ಈಗ ಏನು ಮಾಡ್ತೀವಿ ಅಂದರೆ, ನಾವಿಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಆದಮೇಲೆ ಒಂದು ಸ್ವಲ್ಪ ಗ್ಯಾಪ್ ಇದೆ, ನೋಡ್ಬೋದು. ನೋಡಿ, ಇಲ್ಲಿ ಈ ಗ್ಯಾಪಲ್ಲಿ ಈ ಥರ ತೊಗೊಂಡು ಈ ಥರ ತೊಗೊಳ್ತೀವಿ. ಸೊ ಎಷ್ಟು ಸಿಂಪಲ್ ಇದೆ ಅಲ್ವಾ ಡಿಸೈನು. ನೋಡಿ, ಇದಾದಮೇಲೆ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಆಫ್ ಮಾಡೋಣ. ಸೊ ಇದನ್ನು ನಾವು ಬ್ಯಾಕ್ ಸೈಡು ಪೇಸ್ಟ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಗಮ್ ಹಾಕಿ ಪೇಸ್ಟ್ ಮಾಡೋಣ. ತುಂಬಾ ಚೆನ್ನಾಗಿದೆ ಡಿಸೈನು. ಸೊ ಇದನ್ನು ನಾವು ಬ್ಯಾಕ್ ಸೈಡಿಂದನೇ ತೊಗೊಳ್ತೀವಿ, ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರಂಟ್ಗಿನ್ನ. ಸೆಕೆಂಡ್ ಸ್ಟೆಪ್ಪು ಇಲ್ಲಿ ಆಲ್ರೆಡಿ ನೋಡಿ ಈ ಥರ ನಾನು ಫಸ್ಟ್ ಸ್ಟೆಪ್ ಮಾಡಿರೋದ್ರಿಂದ ಸೆಕೆಂಡ್ ಸ್ಟೆಪ್ಪು ನೋಡಿ ಈ ರೀತಿ ಮಾಡಬೇಕು. ಇದನ್ನು ಪೇಸ್ಟ್ ಮಾಡಿಲ್ಲ, ಗಮ್ ಹಾಕಿ ನಾನು ಈ ರೀತಿ ಪೇಸ್ಟ್ ಮಾಡ್ತೀನಿ. ಸೊ ಇದನ್ನು ಯಾವ ರೀತಿ ಮಾಡೋದಂದರೆ, ನೋಡಿ, ಫಸ್ಟು ನಾನಿಲ್ಲಿ ಇದು ನಾನು ಉಲ್ಟಾ ತೊಗೊಂಡಿದ್ದೀನಿ, ಎಲ್ಲಿ ಪೇಸ್ಟ್ ಮಾಡಿದ್ದೀನಿ ಅಲ್ಲಿ ಬಿಟ್ಟು ಈ ಕಡೆ ಟರ್ನ್ ಮಾಡಿ. ಸೊ ಇಲ್ಲಿ ಒಂದು ಗಂಟು ಹಾಕಿದ್ದೀನಿ ನೋಡಿ, ಒಂದು ಗಂಟು ಹಾಕಿದ್ಮೇಲೆ ಸೊ ಈಗ ನೋಡಿ ಈ ಗ್ಯಾಪಲ್ಲಿ ತೊಗೊಳ್ಬೇಕು. ಸೊ ಇಲ್ಲಿ ಲಾಕ್ ಮಾಡಿದ್ದೀವಿ ನೋಡಿ, ಇಲ್ಲಿಂದ ಅದಕ್ಕೆ ಮುಂಚೆ ಫಸ್ಟ್ ಗ್ಯಾಪಲ್ಲಿ ತೊಗೊಂಡು ಈ ರೀತಿ ನೋಡಿ ಈ ರೀತಿ ಒಂದು ಲಾಕ್ ಮಾಡಿ. ಲಾಕ್ ಮಾಡಿದಾದಮೇಲೆ ಇಲ್ಲಿದೆಯಲ್ಲ ನೋಡಿ, ಇಲ್ಲಿ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ತೊಗೊಂಡು ಈ ರೀತಿ ಲಾಕ್ ಮಾಡಬೇಕು. ಇದೇ ಪ್ರಾಸೆಸ್ ಕಂಟಿನ್ಯೂ ಮಾಡ್ತಾ ಹೋಗಿ. ಇದಕ್ಕೂ ನಾನು 7 ಎಳೆ ದಾರ ತೊಗೊಂಡಿದ್ದೀನಿ. ಬೇಕಂದರೆ ನೀವು ಸೀದಾ ಸೈಡ್ ತೊಗೊಳ್ಬೋದು. ನನಗಿಲ್ಲಿ ಉಲ್ಟಾ ಸೈಡ್ ತೊಗೊಂಡಿದ್ದೀವಲ್ಲ ಫಸ್ಟ್ ಸ್ಟೆಪ್ಪಲ್ಲಿ, ಅದು ತುಂಬಾ ಲುಕ್ಕಾಗಿ ಕಾಣ್ತಿದೆ. ನೋಡಿ, ಇಲ್ಲಿ ಆಯಿತು. ಈಗ ಲಾಸ್ಟ್ ಏನು ಮಾಡಬೇಕಂದ್ರೆ, ನೋಡಿ ಇಲ್ಲಿದೆಯಲ್ಲ, ಮತ್ತು ಎಲ್ಲಿ ತೊಗೊಂಡಿದ್ದೀವಿ ಈ ಗ್ಯಾಪಲ್ಲೇ ತೊಗೊಂಡು ಇನ್ನೊಂದು ಲಾಕ್ ಮಾಡಿ. ಸೊ ನೋಡಿ, ಇದನ್ನು ಸ್ವಲ್ಪ ತೆಗೆದು ನಾವು ಇಲ್ಲಿ ಕಟ್ ಮಾಡೋಣ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಈ ಡೈರೆಕ್ಷನಲ್ಲಿ ತೊಗೊಂಡು ಈ ಕಡೆ ಸೈಡು ಪೇಸ್ಟ್ ಮಾಡಬೇಕಾಗುತ್ತೆ ಗಮ್ ಹಾಕಿ. ನೋಡಿ, ಇದನ್ನು ಈ ಸೈಡು ಸ್ವಲ್ಪ ಪೇಸ್ಟ್ ಮಾಡಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡೋಣ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಸ್ವಲ್ಪನೂ ನಮಗೆ ಈ ಥರ ಮಾಡಿದ್ದೀವಿ, ಪೇಸ್ಟ್ ಮಾಡಿದ್ದೀವಿ ಅಂತಲೇ ಅನ್ಸೋಣ. ಅಫ್ಕೋರ್ಸ್ ಉಲ್ಟಾ ನೋಡಿದಾಗ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಈ ರೀತಿ ಕಾಣುತ್ತೆ. ಇದೆಲ್ಲ ಈ ಥರ ಗಮ್ ಹಾಕಿ ರೆಡಿ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಸ್ಯಾರಿಗೆ ಸ್ಟಿಚ್ ಮಾಡೋದು ಥರ್ಡ್ ಸ್ಟೆಪ್ಪು. ಸೊ ನಾನಿಲ್ಲಿ ಆಲ್ರೆಡಿ ಇದನ್ನು ಸ್ಟಿಚ್ ಮಾಡ್ಕೊಂಡು ಹೋಗಿದ್ದೀನಿ. ಅದಾದಮೇಲೆ ನೋಡಿ, ಇಲ್ಲಿಂದ ಜಿಗ್ಜಾಗ್ ಮಾಡಿದ್ವಲ್ಲ, ಅಲ್ಲಿಂದ ಎಲ್ಲಿ ತೊಗೊಳ್ಳಿ, ಅವಾಗ ಸ್ಟಿಫ್ ಆಗಿರುತ್ತೆ.
ಸೊ ಇದಾದಮೇಲೆ ನಾವು ಇಲ್ಲಿ ಮಾಮೂಲಿಗಿನ ಸ್ಮಾಲ್ ಬೀಡ್ಸ್, ತುಂಬಾ ಸ್ಮಾಲ್ ಬೀಡ್ಸು ನಾರ್ಮಲ್ಗಿನ. ಸೊ ಈ ಬೀಡ್ಸ್ನ ನಾವು 2 ಇನ್ಸರ್ಟ್ ಮಾಡ್ತಿದ್ದೀವಿ. ಸೊ ಇದಾದಮೇಲೆ ಒಂದು ಪೈಪು, ಇದಾದಮೇಲೆ ಈ ಥರ ಬೀಡ್ಸ್ ಬರುತ್ತೆ ನೋಡಿ, ಈ ಥರ ಪಿಂಕ್ ಕಲರ್ ಬೀಡ್ಸು ಮತ್ತು ಒಂದು ರೌಂಡ್ ಬೀಡ್ಸ್. ಸೊ ಇದನ್ನು ಇನ್ಸರ್ಟ್ ಮಾಡಿ ನೋಡಿ ಈ ರೀತಿ ಆಗಿದೆ. ಸೊ ಇದಾದಮೇಲೆ ಒಂದು ಬೀಡ್ ಬಿಟ್ಟು ಇನ್ನೊಂದು ಬೀಡು ಈ ರೀತಿ ತೊಗೊಳ್ಬೇಕು. ನಾನಿಲ್ಲಿ ಎಮ್ಮಿಂಗ್ ಸೂಜಿ ತೊಗೊಂಡಿದ್ದೀನಿ, ನಾರ್ಮಲ್ ಸೂಜಿಯಿಂದ ನಮಗಾಗಲಿಲ್ಲ ಮಾಡೋದಕ್ಕೆ. ಈ ರೀತಿ ಒಂದು ಈ ಬೀಡ್ ಇಟ್ಕೊಂಡು ಈ ಥರ ಎಳೆದ್ರೆ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ಸೊ ಇದಾದಮೇಲೆ ಮತ್ತೆ ಇಲ್ಲಿ ತೊಗೊಂಡು ಎಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇನ್ನೊಂದು ಚೂರು ನೋಡಿ, ಇಲ್ಲಿ ನನ್ನ ಚಾಕಲ್ಲಿ ಚೂರು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ, ಇಲ್ಲೊಂದು 4 ನಾನು ಇಲ್ಲಿ ಹಾಕ್ತಿದ್ದೀನಿ. ಸೊ ಕಸ್ಟಮರ್ 4 ಕೇಳಿದ್ದಾರೆ, ನೀವು ಬೇಡ ಅಂದರೆ ಎಷ್ಟು ಬೇಕು ನೀವು 5 ಮಾಡ್ಬೋದು ಅಥವಾ 7 ಮಾಡ್ಬೋದು, ಇದೆಲ್ಲ ನಿಮಗೆ ಎಷ್ಟಿಷ್ಟನೋ ಆ ರೀತಿ ಮಾಡಿ. ಆಯಿತು. So the third one. ಮತ್ತು ಈಗ ಇಲ್ಲಿ ತೊಗೊಂಡು ಎಲ್ಲಿಗೆ ಬಂದಿತ್ತು ಅಲ್ಲಿಂದ ಇನ್ನೊಂದು ಚೂರು ಗ್ಯಾಪಲ್ಲಿ ಈ ರೀತಿ ತೊಗೊಳ್ಳಿ. ನೋಡಿ ಇದಾದಮೇಲೆ ಇದನ್ನು ಮಾತ್ರ ಲಾಸ್ಟಲ್ಲಿ ಈ ರೀತಿ ತಗೊಳ್ಳಿ ಸೂಜಿನ. ನೋಡಿ ಇಲ್ಲಿ ಆಲ್ರೆಡಿ ನನಗಿದೆ 4. ಸೊ ಇದು ಆಚೆನೂ ತೊಗೊಂಡಿದ್ದೀನಿ ನೋಡ್ಬೋದು. ನೋಡಿ ಇಲ್ಲಿ ತೋರಿಸಿ ಇಲ್ಲಿಂದ ಜಿಗ್ಸಾಗ್ ಮಾಡಿದ್ದೀವಲ್ಲ ಅದು ಸ್ಟ್ರೆಂತ್ ಆಗಿರುತ್ತೆ ಅಂತ. ಸೊ ಅದಕ್ಕೆ ನಾವು ಲಾಕ್ ಮಾಡಬೇಕಾಗುತ್ತೆ. ಸೊ 2 ಲಾಕ್ಸ್ ಮಾಡಿ, ತುಂಬಾ ಗ್ರಿಪ್ ಆಗಿರುತ್ತೆ. ಅದಾದಮೇಲೆ ಸ್ವಲ್ಪ ದಾರಾನ ಈ ರೀತಿ ಮಾಡಿ ಬಿಡಿ, ಯಾಕಂದರೆ ತುದಿ ಕಟ್ ಮಾಡಿದ್ರೆ
ಬರೋ ಚಾನ್ಸಸ್ ಇರುತ್ತೆ. ಈ ರೀತಿ ಮಾಡಿ ಇಲ್ಲೇ ಕಟ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಾದಮೇಲೆ ಇಲ್ಲಿ ಕುಂಸ್ ಮೆತ್ತಿಸ್ಬೇಕು, ಸ್ಟಿಕ್ ಮಾಡೋಣ. ನೋಡಿ ಪೂರ್ತಿ ಫಿನಿಶ್ ಆದಮೇಲೆ ಈ ರೀತಿ ಕಾಣುತ್ತೆ, ತುಂಬಾ ಚೆನ್ನಾಗಿದೆ. ಟ್ರೈ ಮಾಡೋದನ್ನು ಮರಿಬೇಡಿ. ಸೊ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ವೀಡಿಯೋಸ್ ನೋಟಿಫಿಕೇಷನ್ಸ್ ಮೂಲಕ ನಿಮಗೆ ತಲುಪುತ್ತೆ. ನಾನಿಲ್ಲಿ ಕುಂದನ್ಸ್ ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ಮಧ್ಯ ಸ್ಟೋನ್ಸು, ಆಲ್ಮೋಸ್ಟ್ ಗೋಲ್ಡ್ ಸ್ಟೋನ್ಸು ಬರುತ್ತೆ ಮತ್ತು ವೈಟ್ ಸ್ಟೋನ್ಸ್ ಬರುತ್ತೆ. ನಾನಿಲ್ಲಿ ಗೋಲ್ಡ್ ತೊಗೊಂಡಿದ್ದೀನಿ, ಮತ್ತು ನಿಮ್ಗೆ ಬೇಕಾದರೆ ಸ್ಟೋನ್ಸ್ ತೊಗೊಳ್ಳಿ. ಮತ್ತು ನಾನು ಉದ್ದ ಕುಂದನ್ ತೊಗೊಂಡಿದ್ದೀನಿ. ನಾವು ಸ್ಯಾರಿ ಉಟ್ಕೊಂಡು ಓಡಾಡ್ತಿದ್ರೆ ಈ ಥರ ತುಂಬಾ ಶೈನಿಂಗ್ ಮತ್ತು ಪಳಪಳ ಅಂತ ಹೊಳೆಯುತ್ತೆ ರಾತ್ರಿ ಹೊತ್ತು ಉಟ್ಕೊಂಡ್ರೆ. ಸೊ ಇದು ಮಸ್ಟ್ ಟ್ರೈ ಡಿಸೈನ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ.